ಹೆಸರುಬೇಳೆ ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. 5 ನಿಮಿಷ ಆದಮೇಲೆ ಹೆಸರುಬೇಳೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ. ಮುಖ್ಯವಾಗಿ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ. ಹುರಿದಿಟ್ಕೊಂಡಿರೋ ಹೆಸರುಬೇಳೆನ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ, ಸೇಮ್ ಅಳತೆಯಲ್ಲಿ ಅಕ್ಕಿ, 1 ಗ್ಲಾಸ್ ಹೆಸರುಬೇಳೆ, 1 ಗ್ಲಾಸು ಅಕ್ಕಿ, 1 ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು. ದಪ್ಪ ಅಕ್ಕಿ, ಹೊಸ ಅಕ್ಕಿ ಇದ್ದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೊಸ ಅಕ್ಕಿಲಿ ಕೆಂಪಕ್ಕಿಲಿ ಕೂಡ ಮಾಡ್ಕೋಬೋದು. ತೊಳ್ತಿದ್ದಾಗಿದೆ. ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 6 ಕಪ್ಪಷ್ಟು. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಸುಮಾರು 2 ರಿಂದ 3 ಸೀಟಿನ ಕೂಗಿಸ್ಕೋಬೇಕು. ಇದಾಗಷ್ಟರಲ್ಲಿ ಮುಂದಿನ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಸುಮಾರು 1/4 kg ಬೆಲ್ಲದ ಪುಡಿ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅರ್ಧ ಕಪ್ಪಷ್ಟು ನೀರು ಅಥವಾ ಸುಮಾರು 100 ml ಅಷ್ಟು ನೀರು. ಬೆಲ್ಲನ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಚೆನ್ನಾಗಿ ಕರಗಿದ್ದಾಗಿದೆ. ಮೊದಲೇ ಹೇಳ್ದಂಗೆ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ. ಇದು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಮತ್ತು ಅಕ್ಕಿ. ಕನ್ಸಿಸ್ಟೆನ್ಸಿನ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀರನ್ನ ಉಪಯೋಗ ಮಾಡಿ. ಬೈ ಚಾನ್ಸು ಹದ ಸರಿಗಿಲ್ಲ, ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕೋಬೋದು. ಏಲಕ್ಕಿ 2 ರಿಂದ 3 ಕೊಟ್ಟಿಟ್ಕೊಂಡಿರೋ ಏಲಕ್ಕಿ ಸಿಪ್ಪೆ ಸಹಿತವಾಗಿ. ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಕಲಿಸ್ಕೋಬೇಕು ಚೆನ್ನಾಗಿ. ಕೊನೆಯಲ್ಲಿ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ತುಪ್ಪ ಸುಮಾರು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟನ್ನ ಉಪಯೋಗ ಮಾಡಿದ್ದೆ.